ಗಂಡ ಹೆಂಡತಿಯ ಸಂಬಂಧ ಪ್ರೀತಿ, ಗೌರವ ಹಾಗೂ ಪರಸ್ಪರ ಬೆಂಬಲದ ಆಧಾರದ ಮೇಲೆ ನಿರ್ಮಾಣವಾಗಬೇಕು. ಆದರೆ ದಂಪತಿಗಳು ಎಂದರೆ ಎಲ್ಲರ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಗುವುದು ಸಾಮಾನ್ಯ. ಇಬ್ಬರು ಪರಸ್ಪರ ಮಾತನಾಡದೆ ಸುಮ್ಮನಿದ್ದ ಮಾತ್ರಕ್ಕೆ ಸಿಟ್ಟು ತಣ್ಣಗಾಗುವುದಿಲ್ಲ, ಜಗಳಕ್ಕೆ ಮುಕ್ತಿ ಸಿಗುವುದೂ ಇಲ್ಲ. ಸಣ್ಣ ಪುಟ್ಟ ಜಗಳಗಳನ್ನು ಗಂಡ ಹೆಂಡತಿಯರು ಹೇಗೆ ಬಗೆಹರಿಸಿಕೊಳ್ಳಬಹುದು? ಮೊದಲು ನೀವು ಕೂತು ಮಾತನಾಡಿ ಪರಿಹರಿಸಿಕೊಳ್ಳಿ. ಇಬ್ಬರು ಒಂದಿಲ್ಲೊಂದು ಕೆಲಸದಲ್ಲಿ ನಿರತರಾಗಿರುವಾಗ ಜಗಳವನ್ನು ಮುಂದುವರಿಸದಿರಿ. ಈ ವಿಷಯಕ್ಕೆ ಈಗ ವಿರಾಮ ಕೊಟ್ಟು ಬಳಿಕ ಚರ್ಚಿಸೋಣ ಎಂದು ನಿರ್ಧರಿಸಿ. ಅಂದಿನ ದಿನ ಮಲಗುವ ಮುನ್ನ ಅದೇ ವಿಷಯದ ಕುರಿತು ಮಾತನಾಡಿ ವಿಷಯವನ್ನು ಇತ್ಯರ್ಥ ಮಾಡಿಕೊಳ್ಳಿ. ಒಂದೇ ವಿಷಯದ ಬಗ್ಗೆ ಇಬ್ಬರಿಗೂ ಭಿನ್ನಾಭಿಪ್ರಾಯ ಕಾಣಿಸಿಕೊಳ್ಳುತ್ತಿದ್ದರೆ ಆ ವಿಷಯದ ಬಗ್ಗೆ ಮಾತನಾಡುವುದನ್ನೇ ಬಿಟ್ಟು ಬಿಡಿ. ನಾನು ನನ್ನದು ಎಂಬ ಭಾವನೆ ಇದ್ದಾಗ ಜಗಳವಾಗುವುದು ಹೆಚ್ಚು. ಅದರ ಬದಲು ನಾವು ನಮ್ಮದು ಎಂದುಕೊಳ್ಳಿ. ಒಬ್ಬರಿಗೊಬ್ಬರು ಸಮಯವನ್ನು ಮೀಸಲಿಡಿ. ದಿನದ ಆಗು ಹೋಗುಗಳನ್ನು ಸಂಗಾತಿಯೊಂದಿಗೆ ಚರ್ಚಿಸಿ. ಇದನ್ನು ಪರಿಹರಿಸಲು ನಾನು ಏನು ಮಾಡಬಹುದು ಎಂಬುದನ್ನು ಚರ್ಚಿಸಿ. ಇದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವರ ಭಾವನೆಗಳಿಗೆ ಆದ್ಯತೆ ನೀಡಿ. ನನ್ನ ತಪ್ಪುಗಳನ್ನು ನಾನು ಸರಿಪಡಿಸಿಕೊಳ್ಳುತ್ತೇನೆ ಎಂಬುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಆಗ ನಿಮ್ಮಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಹಾಗೂ ಸಂಬಂಧದಲ್ಲಿ ಪ್ರೀತಿಯು ಮೂಲ ಆಧಾರವಾಗಿರಬೇಕು. ಒಟ್ಟಿಗೆ ಸಮಯ ಕಳೆಯಲು ವಿಶೇಷ ದಿನಗಳನ್ನು ಆಯೋಜಿಸಿಕೊಳ್ಳಿ. ಪ್ರೀತಿಯ ಮಾತುಗಳು ಮತ್ತು ಚಿಕ್ಕ ಉಡುಗೊರೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿ. ದೀರ್ಘಾವಧಿಯ ಸಂಬಂಧಕ್ಕಾಗಿ ದ್ವೇಷವನ್ನು ದೂರವಿಡಿ. ಪರಸ್ಪರ ನಂಬಿಕೆ ಮತ್ತು ಪ್ರಾಮಾಣಿಕತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.